ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯೇ ಭವತ್ಪ್ರಭುಃ ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ನಾವು ನಿನ್ನೆ ದಿನ 53ನೇ ಶ್ಲೋಕ ಉತ್ತರೋ ಗೋಪತಿರ್ಗೋಪ್ತ ಜ್ಞಾನಗಮ್ಯ ಪುರಾತನಃ ಶರೀರಭೂತಭೃತ್ ಭೋಕ್ತ ಕಪೀಂದ್ರೋ ಭೂರಿದಕ್ಷಿಣಃ ಎಂಬಂತಹ ಶ್ಲೋಕದ 5 ನಾಮಗಳ ಚಿಂತನೆಯನ್ನು ಮಾಡಿದ್ದೆವು. ಅದರಲ್ಲಿ ಒಟ್ಟಿಗೆ ವಿಷ್ಣು ಸಹಸ್ರನಾಮದಲ್ಲಿ 500 ನಾಮಗಳ ಚಿಂತನೆ ಮುಗಿದಿತ್ತು. ಇನ್ನು ಮುಂದಿನ ನಾಮ 501ನೆಯ ನಾಮ ಶರೀರ ಭೂತ ಭೃತ್ ಎಂಬುದಾಗಿ. ಶರೀರ ಭೂತ ಭೃತ್ ನಾಮಕ್ಕೆ ಅರ್ಥ ಶರೀರ ಅಂತ ಹೇಳಿದ್ರೆ ಈ ನಮ್ಮ ಶರೀರ. ಈ ಶರೀರದಲ್ಲಿ ಇರುವವರು ಯಾರು? ನಾವು, ಅಂದ್ರೆ ಭೂತರು, ಜೀವರು ಅಂತ. ಪರಮಾತ್ಮ ಶರೀರದಲ್ಲಿ ವಾಸವಾಗುವಂತಹ ಭೂತಗಳನ್ನು ಅರ್ಥಾತ್ ಈ ಜೀವರನ್ನು ಭೃತ್ ಧಾರಣೆ ಮಾಡಿದವನು. ಶರೀರದಲ್ಲಿ ವಾಸವಾಗಿರುವಂತಹ ಜೀವರನ್ನು ಧಾರಣೆ ಮಾಡಿದಂತಹ ವ್ಯಕ್ತಿ ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನಿಗೆ ಶರೀರ ಭೂತ ಭೃತ್ ಎಂಬುದಾಗಿ ಹೆಸರು. ಇನ್ನೊಂದು ರೀತಿಯಂತಹ ಅರ್ಥ, ಕೇವಲ ಜೀವರನ್ನು ಮಾತ್ರ ಪರಮಾತ್ಮ ಧಾರಣೆ ಮಾಡಿದ್ದಲ್ಲ, ಈ ಶರೀರವನ್ನು ಧಾರಣೆ ಮಾಡಿದ್ದಾನೆ. ಶರೀರ ಭೂತ, ಶರೀರವನ್ನು ಧಾರಣೆ ಮಾಡಿದ್ದಾನೆ, ಅದರ ಒಳಗಡೆ ಇರುವಂತಹ ಜೀವರನ್ನು ಪರಮಾತ್ಮ ಧಾರಣೆ ಮಾಡಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಶರೀರ ಭೂತ ಭೃತ್ ಎಂಬುದಾಗಿ ಹೆಸರು. ಶರೀರದ ಒಳಗೆ ಇರುವಂತಹ ಜೀವನನ್ನು ಪರಮಾತ್ಮ ಧರಿಸಿದ್ದಾನೆ, ಆದ್ದರಿಂದಾಗಿ ಶರೀರ ಭೂತ ಭೃತ್. ಶರೀರವನ್ನು ಧಾರಣೆ ಮಾಡಿದ್ದಾನೆ, ಜೀವನನ್ನು ಧಾರಣೆ ಮಾಡಿದ್ದಾನೆ, ಹಾಗಾಗಿ ಪರಮಾತ್ಮನಿಗೆ ಶರೀರ ಭೂತ ಭೃತ್ ಎಂಬುದಾಗಿ ಹೆಸರು. ನಾವು ಇಲ್ಲಿ ತನಕ 16 ಸಲ ಕೇಳಿದ್ದೇವೆ ಧಾರಣೆ ಮಾಡೋದು ಧಾರಣೆ ಮಾಡೋದು ಅಂತ. ಧಾರಣೆ ಮಾಡೋದು ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಅದನ್ನು ಪ್ರಧಾನವಾಗಿ ಹೊತ್ತುಕೊಂಡು ನಿರಂತರವಾಗಿ ಅದನ್ನು ರಕ್ಷಣೆ ಮಾಡೋದು. ಇವತ್ತು ನಾವು ಈ ದೇಹದಿಂದಾಗಿ ನಡೆದಾಡ್ತಾ ಇದ್ದೇವೆ, ಮಾತಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈ ದೇಹದಲ್ಲಿ ಇದ್ದುಕೊಂಡು ನಮ್ಮನ್ನ ರಕ್ಷಣೆ ಮಾಡ್ತಾ ಇರುವಂತವನು ಪರಮಾತ್ಮ. ಒಬ್ಬ ಆತ್ಮ ಈ ದೇಹದಲ್ಲಿ ಪ್ರವೇಶ ಮಾಡಿ ಅದರಿಂದಾಗಿ ಅನೇಕ ಕಾರ್ಯಗಳನ್ನು ಮಾಡ್ತಾನೆ ಅಂತ ಹೇಳಿದ್ರೆ, ಅದಕ್ಕೂ ಕಾರಣ ಅವನ ಒಳಗಡೆ ಇರುವಂತಹ ಬಿಂಬರೂಪಿಯಾದಂತಹ ಪರಮಾತ್ಮ. ಹೀಗೆ ಧಾರಣೆ ಮಾಡೋದು ಅಂತ ಹೇಳಿದ್ರೆ ನಿರಂತರವಾಗಿ ಅದರ ಒಳಗಡೆ ಇದ್ದುಕೊಂಡು ಅದನ್ನು ರಕ್ಷಣೆ ಮಾಡೋದು ಅಂತ ಪ್ರಧಾನ ಅರ್ಥ. ಹೀಗೆ ಮುಂದಿನ ನಾಮ ಭೋಕ್ತ ಎಂಬುದಾಗಿ. ಭೋಕ್ತ ಎನ್ನುವಂತಹ ನಾಮ 2ನೇ ಸಲ ಬರ್ತಾ ಇದೆ. 143ನೇ ನಾಮದಲ್ಲಿ ಒಂದು ಸಲ ಭೋಕ್ತ ಶಬ್ದ ಬಂದಿತ್ತು, ಈಗ ಮತ್ತೆ ಬರ್ತಾ ಇದೆ. ಇಲ್ಲಿ ಭೋಕ್ತ ಶಬ್ದಕ್ಕೆ ಅರ್ಥ ಸರ್ವಂ ಭುನಕ್ತಿ. ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ತಿನ್ನುವಂತಹ ವ್ಯಕ್ತಿ ಪರಮಾತ್ಮ, ಎಲ್ಲವನ್ನೂ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಳ್ಳುವಂತಹ ವ್ಯಕ್ತಿ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಭೋಕ್ತ ಎಂಬುದಾಗಿ ಹೆಸರು. ಇನ್ನು ಪರಮಾತ್ಮ ಆನಂದವನ್ನು ಉಣ್ಣುತ್ತಾನೆ, ಅಂದರೆ ಆನಂದ ಸ್ವರೂಪಿಯಾಗಿ ಯಾವಾಗಲೂ ಇರುತ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಭೋಕ್ತ ಎಂಬುದಾಗಿ ಹೆಸರು. ಇನ್ನು ಈ ಸಂಸಾರ ಭೋಗದಿಂದಾಗಿ ನಮ್ಮನ್ನು ತಾರಯತಿ, ಅಂದ್ರೆ ಉದ್ಧಾರ ಮಾಡ್ತಾನೆ ಅಂತ. ಸಂಸಾರವೆಂಬಂತಹ ಈ ಭೋಗದಿಂದಾಗಿ ನಮ್ಮನ್ನು ಉದ್ಧಾರ ಮಾಡ್ತಾನೆ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಭೋಕ್ತ ಎಂಬುದಾಗಿ ಹೆಸರು. ಪರಮಾತ್ಮ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ತಿನ್ನುತ್ತಾನೆ, ಹಾಗಾಗಿ ಭೋಕ್ತ. ಆನಂದವನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ, ಹಾಗಾಗಿ ಭೋಕ್ತ. ಸಂಸಾರ ಭೋಗದಿಂದಾಗಿ ನಮ್ಮನ್ನು ತಾರಯೇತಿ, ರಕ್ಷಣೆ ಮಾಡ್ತಾನೆ, ಹಾಗಾಗಿ ಪರಮಾತ್ಮನಿಗೆ ಭೋಕ್ತ ಎಂಬುದಾಗಿ ಹೆಸರು. ಇನ್ನು ಮುಂದಿನ ನಾಮ ಕಪೀಂದ್ರ ಎಂಬುದಾಗಿ. ಕಪೀಂದ್ರ ಶಬ್ದಕ್ಕೆ ಅರ್ಥ ಕಪಿ ಅಂತ ಹೇಳಿದ್ರೆ ಕೋತಿ, ಇಂದ್ರ ಅಂತ ಹೇಳಿದ್ರೆ ಒಡೆಯ. ಕಪೀಂದ್ರ ಎಲ್ಲ ಕಪಿಗಳಲ್ಲಿ ಶ್ರೇಷ್ಠನಾದಂತಹ ಹನುಮಂತ. ಅವನಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ, ಹಾಗಾಗಿ ಪರಮಾತ್ಮನಿಗೆ
ಕಪೀಂದ್ರ ಎಂಬುದಾಗಿ ಹೆಸರು. ಇನ್ನು ಕಮ್ ಅಂತ ಹೇಳಿದ್ರೆ ಆನಂದ. ಕಂಪಾತೀತಿ ಕಪಿಹಿ ಅಂತ ಮೋಕ್ಷಕ್ಕೆ ಹೋದಂತಹ ಜೀವಿಗಳಿಗೆ ಕಪಿ ಎಂಬುದಾಗಿ ಹೆಸರು ಅಂತೆ. ಯಾಕೆಂದ್ರೆ ಅವರು ಬದುಕಿದ್ದಾಗ ಸುಖವನ್ನು ಅನುಭವಿಸಿರ್ತಾರೆ, ಆದ್ರೆ ಸುಖದಷ್ಟಿಗೆ ದುಃಖವನ್ನು ಅನುಭವಿಸಿರ್ತಾರೆ. ಆದ್ರೆ ಮೋಕ್ಷದಲ್ಲಿ ಹಾಗಲ್ಲ, ಸುಖ ಮಾತ್ರ. ಹಾಗಾಗಿ ಕಮ್ ಅಂತ ಹೇಳಿದ್ರೆ ಸುಖ ಅಂತ ಅರ್ಥ. ಕಂಪಾತೀತಿ ಕಪಿಹಿ, ಸುಖವನ್ನೇ ಯಾರು ಅನುಭವಿಸ್ತಾರೋ ಅವರು ಕಪಿಗಳು, ಅರ್ಥಾತ್ ಮೋಕ್ಷಕ್ಕೆ ಹೋದಂತಹ ಜೀವಿಗಳು. ಅವರಿಗೂ ಕೂಡ ಪರಮಾತ್ಮ ಒಡೆಯನಾಗಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಕಪೀಂದ್ರ ಎಂಬುದಾಗಿ ಹೆಸರು. ಮುಕ್ತರಿಗೂ ಪರಮಾತ್ಮ ಒಡೆಯನಾಗಿದ್ದಾನೆ ಅಂತ. ಇನ್ನು ಕಪಿ ಶಬ್ದಕ್ಕೆ ಶ್ರೇಷ್ಠ ಎಂಬಂತಹ ಅರ್ಥ ಇದೆ. ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ, ಕಪಿರ್ ವರಾಹ ಶ್ರೇಷ್ಠಶ್ಚ ಅಂತ. ಕಪಿ, ವರಾಹ, ಶ್ರೇಷ್ಠ ಇವೆಲ್ಲವೂ ಕೂಡ ಒಂದೇ ಅರ್ಥವನ್ನು ಕೊಡುವಂತಹ ಪದಗಳು. ವರಾಹ ಅಂದ್ರೂ ಶ್ರೇಷ್ಠ, ಕಪಿ ಅಂತ ಹೇಳಿದ್ರು ಶ್ರೇಷ್ಠ ಅಂತ ಅರ್ಥ ಇದೆ. ಹೀಗೆ ಪರಮಾತ್ಮ ಕಪೀಂದ್ರ ಅಂತ ಹೇಳಿದ್ರೆ ಜಗತ್ತಿನಲ್ಲಿರುವಂತಹ ಏನೇನು ಶ್ರೇಷ್ಠ ವ್ಯಕ್ತಿಗಳು ಅಂತ ಇದ್ದಾರೆ ಅವರೆಲ್ಲರಿಗೂ ಒಡೆಯ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಕಪೀಂದ್ರ ಎಂಬುದಾಗಿ ಹೆಸರು. ಹೀಗೆ ಕಪೀಂದ್ರನಲ್ಲಿ ಎಲ್ಲ ಕಪಿಗಳಿಗೆ ಒಡೆಯನಾದಂತಹ ಹನುಮಂತನಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಕಪೀಂದ್ರ ಎಂಬುದಾಗಿ ಹೆಸರು. ಇನ್ನು ಕಮ್ ಅಂತ ಹೇಳಿದ್ರೆ ಆನಂದ, ಅದನ್ನು ಮಾತ್ರ ಅನುಭವಿಸುವವರು ಕಪಿಗಳು, ಮೋಕ್ಷಕ್ಕೆ ಹೋದಂತಹ ಜೀವಿಗಳು. ಅವರಿಗೆ ಪರಮಾತ್ಮ ಒಡೆಯನಾಗಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಕಪೀಂದ್ರ ಎಂಬುದಾಗಿ ಹೆಸರು. ಇನ್ನು ಕಪಿ ಶಬ್ದಕ್ಕೆ ಶ್ರೇಷ್ಠ ಎಂಬಂತಹ ಅರ್ಥ ಇದೆ. ಹೀಗೆ ಜಗತ್ತಿನಲ್ಲಿರುವಂತಹ ಎಲ್ಲ ಶ್ರೇಷ್ಠ ವ್ಯಕ್ತಿಗಳಿಗೂ ಒಡೆಯನಾದವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಕಪೀಂದ್ರ ಎಂಬುದಾಗಿ ಹೆಸರು. ಇನ್ನು ಮುಂದಿನ ನಾಮ ಭೂರಿ ದಕ್ಷಿಣ ಅಂತ. ದಕ್ಷಿಣ ಅಂತ ಹೇಳಿದ್ರೆ ನಾವು ಕೊಡುವಂತಹ ದಕ್ಷಿಣೆ. ನಾವು ಯಾವುದೇ ಯಾಗವನ್ನು ಮಾಡಲಿ, ಯಜ್ಞವನ್ನು ಮಾಡಲಿ, ಮನೆಗೆ ಅತಿಥಿಗಳು ಬ್ರಾಹ್ಮಣರು ಬಂದರೆ ದಕ್ಷಿಣೆ ಅಂತ ಕೊಡ್ತೇವೆ. ಹೀಗೆ ಆ ದಕ್ಷಿಣೆಯನ್ನು ಯಾಕೆ ಕೊಡ್ತೀವಿ ಅಂತ ಹೇಳಿದ್ರೆ ಈ ನಾಮದಲ್ಲಿ ಹೇಳುವಂತೆ ಭೂರಿ ದಕ್ಷಿಣ ಅಂತ, ಪರಮಾತ್ಮ ಪ್ರೀತನಾಗಲಿ ಎಂಬಂತಹ ಉದ್ದೇಶದಿಂದಾಗಿ ಭೂರಿ ದಕ್ಷಿಣ. ಭೂರಿ ಅಂತ ಹೇಳಿದ್ರೆ ವಿಶೇಷವಾಗಿ ಜಾಸ್ತಿ ಅಂತ. ಹಾಗೆ ಆ ರೀತಿಯಾದಂತಹ ದಕ್ಷಿಣೆಯನ್ನು ವಿಶೇಷವಾಗಿ ಯಜ್ಞಗಳಲ್ಲಿ ಕೊಡ್ತಾ ಇದ್ರು ಹಿಂದೆ ಎಲ್ಲ. ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ರೆ ಭೂರಿ ದಕ್ಷಿಣೆ ಅಂತ. ಅದನ್ನು ಏತಕ್ಕೋಸ್ಕರ ಕೊಡ್ತಾ ಇದ್ರು? ಪರಮಾತ್ಮ ಪ್ರೀತನಾಗಲಿ ಅಂತ. ಹೀಗೆ ಪರಮಾತ್ಮ ತೃಪ್ತನಾಗಲಿ, ಪ್ರೀತನಾಗಲಿ ಎಂಬಂತಹ ಉದ್ದೇಶದಿಂದಾಗಿ ಭೂರಿ ದಕ್ಷಿಣೆಯನ್ನು, ವಿಶೇಷವಾದಂತಹ ದಕ್ಷಿಣೆಯನ್ನು ಕೊಡ್ತಾ ಇದ್ರು. ಹಾಗಾಗಿ ಪರಮಾತ್ಮನಿಗೆ ಭೂರಿ ದಕ್ಷಿಣ, ಪರಮಾತ್ಮನ ಪ್ರೀತಿಗೋಸ್ಕರ ಕೊಡ್ತಾ ಇದ್ರು. ಹಾಗಾಗಿ ಪರಮಾತ್ಮನಿಗೆ ಭೂರಿ ದಕ್ಷಿಣ ಎಂಬುದಾಗಿ ಹೆಸರು. ಇನ್ನೊಂದು ದಕ್ಷಿಣೆಗೆ ಅಭಿಮಾನಿ ದೇವತೆ ಯಾರು ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿ. ಯಾಕೆಂದ್ರೆ ನಾವು ದಕ್ಷಿಣ ಅಂತ ಕೊಟ್ಟರೆ ಕೊಡೋದೇನು, ಸಂಪತ್ತನ್ನು ಕೊಡ್ತೇವೆ. ಆ ಸಂಪತ್ತಿಗೆ ಅಭಿಮಾನಿ ದೇವತೆ ಯಾರು? ಲಕ್ಷ್ಮೀ ದೇವಿ. ಹಾಗಾಗಿ ದಕ್ಷಿಣೆಗೂ ಕೂಡ ಅಭಿಮಾನಿ ದೇವತೆ ಲಕ್ಷ್ಮೀ ದೇವಿ. ಹಾಗಾಗಿ ಅವಳೇನಾಗಿದ್ದಾಳೆ? ಭೂರಿ. ಭೂರಿ ಅಂತ ಹೇಳಿದ್ರೆ ಶ್ರೇಷ್ಠಳು ಅಂತ, ಸರ್ವೋತ್ತಮ ದೇವತೆ ಅವಳು. ಬ್ರಹ್ಮರುದ್ರಾದಿ ಸಕಲ ದೇವತೆಗಳಿಗಿಂತಲೂ ಕೂಡ ಭೂರಿ ಅಂದ್ರೆ ಶ್ರೇಷ್ಠಳಾದಂತಹ ದಕ್ಷಿಣ, ದಕ್ಷಿಣೆಗೆ ಅಭಿಮಾನಿಯಾದಂತಹ ಲಕ್ಷ್ಮೀ ದೇವಿ. ಅವಳಲ್ಲಿಯೂ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಭೂರಿ ದಕ್ಷಿಣ ಅಂತ ಹೆಸರು. ದಕ್ಷಿಣೆಗೆ ಅಭಿಮಾನಿಯಾದವಳು ಲಕ್ಷ್ಮೀ ದೇವಿ. ಅವಳು ಎಲ್ಲರಿಗಿಂತಲೂ ಕೂಡ ಭೂರಿ, ಉತ್ತಮಳಾಗಿದ್ದಾಳೆ. ಅವಳಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಭೂರಿ ದಕ್ಷಿಣ ಎಂಬುದಾಗಿ ಹೆಸರು. ಹೀಗೆ ಯಜ್ಞಗಳಲ್ಲಿ ಪರಮಾತ್ಮನ ಪ್ರೀತಿಗೋಸ್ಕರ ಭೂರಿ ದಕ್ಷಿಣೆಯನ್ನು ಕೊಡುತ್ತಾರೆ. ಹಾಗಾಗಿ ಪರಮಾತ್ಮನಿಗೆ ಭೂರಿ ದಕ್ಷಿಣ ಎಂಬುದಾಗಿ ಹೆಸರು. ದಕ್ಷಿಣೆಗೆ ಅಭಿಮಾನಿಯಾದಂತಹ ಸರ್ವೋತ್ತಮಳಾದಂತಹ ಲಕ್ಷ್ಮೀದೇವಿಯಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಭೂರಿ ದಕ್ಷಿಣ ಎಂಬುದಾಗಿ ಹೆಸರು. ಹೀಗೆ
ಒಟ್ಟು 9 ನಾಮಗಳು. ಉತ್ತರಃ, ಗೋಪತಿಃ, ಗೋಪ್ತ, ಜ್ಞಾನಗಮ್ಯಃ, ಪುರಾತನಃ, ಶರೀರಭೂತಭೃತ್, ಭೋಕ್ತ, ಕಪೀಂದ್ರಃ, ಭೂರಿದಕ್ಷಿಣಃ ಎಂಬುದಾಗಿ ಈ 53ನೇ ನಾಮದಲ್ಲಿ ಒಟ್ಟು 9 ನಾಮಗಳ ಚಿಂತನೆ ಆಗಿದೆ. ಇನ್ನು 54ನೆಯ ಶ್ಲೋಕ. ಸೋಮಪೋ ಮೃತಪಃ ಸೋಮಃ ಪುರುಜಿತ್ ಪುರುಸತ್ತಮಃ ವಿನಯೋ ಜಯ ಸತ್ಯಸಂಧೋ ದಾಶಾರ್ಹ ಸಾತ್ವತಾಂಪತಿ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ 10 ನಾಮಗಳು ಇವೆ. ಸೋಮಪಃ, ಅಮೃತಪಃ, ಸೋಮಃ, ಪುರುಜಿತ್, ಪುರುಸತ್ತಮಃ, ವಿನಯಃ, ಜಯಃ, ಸತ್ಯಸಂಧಃ, ದಾಶಾರ್ಹಃ, ಸಾತ್ವತಾಂಪತಿ ಎಂಬುದಾಗಿ ಒಟ್ಟು 10 ನಾಮಗಳು. ಅದರಲ್ಲಿ ಮೊದಲ ನಾಮ 505ನೆಯ ನಾಮ ಸೋಮಪಃ ಎಂಬುದಾಗಿ. ಸೋಮಪಃ ಶಬ್ದಕ್ಕೆ ಅರ್ಥ, ಹಿಂದೆಲ್ಲ ದೇವತೆಗಳೆಲ್ಲ ಸೇರಿ ಸೋಮಯಾಗ ಅಂತ ಮಾಡ್ತಾ ಇದ್ರು. ಆ ಸೋಮಯಾಗದಲ್ಲಿ ಆಹುತಿ ಏನು ಅಂತ ಹೇಳಿದ್ರೆ ಸೋಮರಸ ಅಂತ. ಸೋಮ ಎಂಬಂತಹ ಒಂದು ಬಳ್ಳಿ ಇರ್ತಾ ಇತ್ತು, ಅದನ್ನು ಚೆನ್ನಾಗಿ ಗುದ್ದಿದರೆ ಅದರಿಂದ ಆ ಸೋಮರಸ ಅಂತ ಬರ್ತಾ ಇತ್ತು. ಅದನ್ನೇ ಯಜ್ಞದಲ್ಲಿ ಆಹುತಿ, ಪ್ರಸಾದನೂ ಅದನ್ನೇ ಕುಡಿತಾ ಇದ್ರು. ಹೀಗೆ ಸೋಮಲತಾಂ ಪಾತಿ, ಆ ಸೋಮರಸವನ್ನು ಕುಡಿದಂತಹ ವ್ಯಕ್ತಿ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಸೋಮಪಃ ಎಂಬುದಾಗಿ ಹೆಸರು. ಸೋಮಂ, ಸೋಮ ರಸಂ ಪಾತಿ ಅಂದ್ರೆ ಪಿಬತಿ ಅಂದ್ರೆ ಕುಡಿದವನು ಅಂತ. ಹಾಗಾಗಿ ಪರಮಾತ್ಮನಿಗೆ ಸೋಮಪಃ ಎಂಬುದಾಗಿ ಹೆಸರು. ಇನ್ನು ಸೋಮ ಅಂತ ಹೇಳಿದ್ರೆ ಚಂದ್ರ. ಆ ಚಂದ್ರನನ್ನು ಪಾತಿ ರಕ್ಷಣೆ ಮಾಡ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಸೋಮಪಃ ಎಂಬುದಾಗಿ ಹೆಸರು. ಇನ್ನು ಸೋಮ ಅಂತ ಹೇಳಿದ್ರೆ ಮನಸ್ಸಿಗೆ ಹೆಸರಿದೆ. ಯಾಕೆಂದ್ರೆ ಈ ಚಂದ್ರ ಹುಟ್ಟಿದ್ದು ಎಲ್ಲಿಂದ? ಪರಮಾತ್ಮನ ಮನಸ್ಸಿನಿಂದಾಗಿ ಅಂತ. ಚಂದ್ರಮ ಮನಸೋ ಜಾತಃ ಅಂತ ಹೇಳ್ತೇವೆ ನಾವು. ಹಾಗಾಗಿ ಚಂದ್ರ ಹುಟ್ಟಿದ್ದು ಮನಸ್ಸಿನಿಂದಾಗಿ, ಹಾಗಾಗಿ ಮನಸ್ಸಿಗೂ ಸೋಮ ಅಂತ ಹೆಸರಿದೆ. ಆ ಮನಸ್ಸನ್ನು ರಕ್ಷಣೆ ಮಾಡುವವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಸೋಮಪಃ ಎಂಬುದಾಗಿ ಹೆಸರು. ಇನ್ನು ಆ ಮನಸ್ಸಿಗೆ ಅಭಿಮಾನಿ ದೇವತೆ ಯಾರು? ರುದ್ರದೇವರು. ಹಾಗಾಗಿ ಅವರಿಗೂ ಸೋಮ ಅಂತ ಹೆಸರು. ಆ ರುದ್ರದೇವರನ್ನು ರಕ್ಷಣೆ ಮಾಡುವವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಸೋಮಪಃ ಎಂಬುದಾಗಿ ಹೆಸರು. ಇನ್ನು ವಾಯುದೇವರಿಗೆ ಸೋಮ ಅಂತ ಹೆಸರುವಂತೆ. ಇದನ್ನು ನಾವು ಇದರಲ್ಲಿ ನೋಡ್ತೇವೆ ಪವಮಾನ ಹೋಮದಲ್ಲಿ. ಪವಮಾನ ಹೋಮದಲ್ಲಿ ಪ್ರತಿಯೊಂದು ಆಹುತಿಯನ್ನು ಹಾಕಿದಾಗ ಕೊನೆಗೆ ಸೋಮಾಯ ಪವಮಾನಾಯ ಇದಂ ನಮಃ ಅಂತ ನಾವು ಹೇಳ್ತೇವೆ. ಯಾಗ ಅಂತ ಅದು. ಅಲ್ಲಿ ಸೋಮ ಅಂದ್ರೆ ಪವಮಾನ ಅಂದ್ರೆ ವಾಯುದೇವರಿಗೆ ಹೆಸರು. ಯಾಕೆ ಅವರಿಗೆ ಆ ಹೆಸರು ಅಂತ ಹೇಳಿದ್ರೆ, ಮಾ ಅಂತ ಹೇಳಿದ್ರೆ ಜ್ಞಾನ. ಹಿಂದೆ ಅನೇಕ ಸಲ ನೋಡಿದ್ದೇವೆ. ಮಾ ಅಂತ ಹೇಳಿದ್ರೆ ಜ್ಞಾನ. ಮಯ ಸಹಿತ ಸೋಮಃ ಅಂತ. ಜ್ಞಾನದಿಂದಾಗಿ ಕೂಡಿದವರು, ಯಾರಲ್ಲಿ ವಿಶಿಷ್ಟವಾದಂತಹ ಜ್ಞಾನ ಇದೆಯೋ ಅವರು ಸೋಮ ಅಂತ. ವಾಯುದೇವರು ಸರ್ವಜ್ಞರು, ವಿಶಿಷ್ಟವಾದಂತಹ ಜ್ಞಾನ ಇದೆ. ಹಾಗಾಗಿ ಅವರಿಗೆ ಸೋಮ ಅಂತ ಹೆಸರು, ಸರ್ವಜ್ಞರು ಅಂತ. ಅವರನ್ನೂ ಕೂಡ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಸೋಮಪಃ ಎಂಬುದಾಗಿ ಹೆಸರು. ಇನ್ನು ಎಲ್ಲ ದೇವತೆಗಳಿಗೆ ಸೋಮರಸವನ್ನು ಕುಡಿಸುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಸೋಮಪಃ ಎಂಬುದಾಗಿ ಹೆಸರು. ಹೀಗೆ ಆ ಸೋಮಯಾಗದಲ್ಲಿ ತಾನೇ ಪ್ರಧಾನ ದೇವತೆಯಾಗಿ ಆ ಸೋಮರಸವನ್ನು ಪರಮಾತ್ಮ ಕುಡಿತಾನೆ. ಹಾಗಾಗಿ ಪರಮಾತ್ಮನಿಗೆ ಸೋಮಪಃ ಎಂಬುದಾಗಿ ಹೆಸರು. ದೇವತೆಗಳಿಗೆ ಆ ಸೋಮರಸವನ್ನು ಕುಡಿಸ್ತಾನೆ. ಹಾಗಾಗಿ ಸೋಮಪಃ. ಚಂದ್ರನನ್ನು ರಕ್ಷಣೆ ಮಾಡ್ತಾನೆ. ಹಾಗಾಗಿ ಸೋಮಪಃ. ಮನಸ್ಸನ್ನು ರಕ್ಷಣೆ ಮಾಡ್ತಾನೆ. ಹಾಗಾಗಿ ಸೋಮಪಃ. ಮನಸ್ಸಿಗೆ ಅಭಿಮಾನಿಯಾದಂತಹ ಮಹರುದ್ರ ದೇವರನ್ನು ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಸೋಮಪಃ. ಸೋಮ ಅಂತ ಹೇಳಿದ್ರೆ ವಾಯುದೇವರು, ಸರ್ವಜ್ಞರು ಅಂತ. ಅವರನ್ನು ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಸೋಮಪಃ ಎಂಬುದಾಗಿ ಹೆಸರು. ಇನ್ನು
ಮುಂದಿನ ನಾಮ ಅಮೃತಪಹ ಅಂತ. ಅಮೃತ ಅಮೃತ ಮಥನದ ಸಮಯದಲ್ಲಿ ಮೇಲೆದ್ದು ಬಂದದ್ದು ಅಮೃತ. ಆ ಅಮೃತವನ್ನು ರಕ್ಷಣೆ ಮಾಡಿದವನು. ಏನ್ ಅಮೃತ ರಕ್ಷಣೆ ಅಂತ ಹೇಳಿದ್ರೆ, ಪರಮಾತ್ಮ ಧನ್ವಂತರಿ ರೂಪಿಯಾಗಿ ಅಮೃತವನ್ನು ಮೇಲೆ ತಂದ, ಅದನ್ನು ದೈತ್ಯರು ಅಪಹಾರ ಮಾಡಿದರು. ಕೊನೆಗೆ ಪರಮಾತ್ಮ ಮೋಹಿನಿ ರೂಪವನ್ನು ತಾಳಿ ಅಮೃತವನ್ನು ರಕ್ಷಣೆ ಮಾಡಿ ದೇವತೆಗಳಿಗೆ ಮಾತ್ರ ಸಿಗುವಂತೆ ಮಾಡಿದ್ದ. ಹೀಗೆ ಅಮೃತವನ್ನು ರಕ್ಷಣೆ ಮಾಡಿದಂತಹ ವ್ಯಕ್ತಿ ಪರಮಾತ್ಮ. ಅದರಿಂದಾಗಿ ಪರಮಾತ್ಮನಿಗೆ ಅಮೃತಪಹ ಎಂಬುದಾಗಿ ಹೆಸರು. ಇನ್ನು ದೇವತೆಗಳಿಗೆ ಅಮೃತವನ್ನು ಪಾನ ಮಾಡಿಸಿದವನು, ಕುಡಿಸಿದವನು ಪರಮಾತ್ಮ. ಮೋಹಿನಿ ರೂಪದಿಂದಾಗಿ ಪ್ರತಿಯೊಬ್ಬ ದೇವತೆಗಳಿಗೆ ಅಮೃತವನ್ನು ಕುಡಿಸಿದವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಅಮೃತಪಹ ಎಂಬುದಾಗಿ ಹೆಸರು. ಇನ್ನು ಅಮೃತರು ಅಂತ ಹೇಳಿದ್ರೆ ಮೋಕ್ಷಕ್ಕೆ ಹೋದಂತಹ ಜೀವಿಗಳು. ಅವರಿಗೆ ಹುಟ್ಟಿದೆ, ಆದರೆ ಅಲ್ಲ, ಆ ಮೋಕ್ಷಕ್ಕೆ ಹೋದಂತಹ ಜೀವಿಗಳಿಗೆ ನಾಶ ಎಂಬುದು ಇಲ್ಲ. ಹಾಗಾಗಿ ಅವರಿಗೆ ಅಮೃತರು ಎಂಬುದಾಗಿ ಹೆಸರು. ಅಂತಹ ಅಮೃತರನ್ನು, ಮರಣರಹಿತರಾದಂತಹ ಆ ಜೀವಿಗಳನ್ನು ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಹಾಗಾಗಿ ಪರಮಾತ್ಮರಿಗೆ ಅಮೃತಪಹ ಎಂಬುದಾಗಿ ಹೆಸರು. ಧನ್ವಂತರಿ ರೂಪದಿಂದ, ಮೋಹಿನಿ ರೂಪದಿಂದ ಅಮೃತವನ್ನು ರಕ್ಷಣೆ ಮಾಡಿದ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಅಮೃತಪಹ ಎಂಬುದಾಗಿ ಹೆಸರು. ಇನ್ನು ಅಮೃತವನ್ನು ದೇವತೆಗಳಿಗೆ ಕುಡಿಸಿದ, ಆದ್ದರಿಂದಾಗಿ ಅಮೃತಪಹ. ಅಮೃತ ಅಂತ ಹೇಳಿದ್ರೆ ಮರಣ ಇಲ್ಲದೆ ಇರುವಂತಹ ಮೋಕ್ಷಕ್ಕೆ ಹೋದಂತಹ ಜೀವಿಗಳು. ಅವರನ್ನು ಪರಮಾತ್ಮ ಪಾತಿ, ರಕ್ಷಣೆ ಮಾಡ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಅಮೃತ ಪಹ ಎಂಬುದಾಗಿ ಹೆಸರು. ಇನ್ನು ಅಮೃತ ಅಂತ ಹೇಳಿದ್ರೆ ಆನಂದ. ಪರಮಾತ್ಮ ನಿರಂತರವಾಗಿ ಆನಂದವನ್ನೇ ಅನುಭವಿಸ್ತಾ ಇರ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಅಮೃತ ಪಹ ಎಂಬುದಾಗಿ ಹೆಸರು. ಇನ್ನು ಮುಂದಿನ ನಾಮ ಸೋಮಹ ಅಂತ. ಸೋಮಹ ಶಬ್ದಕ್ಕೆ ಸೋಮ ಅಂತ ಹೇಳಿದ್ರೆ ಚಂದ್ರ, ಅವನಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿರ್ತಾನೆ. ಇನ್ನು ಸೋಮ ಅಂತ ಹೇಳಿದ್ರೆ ರುದ್ರದೇವರಿಗೆ ಹೆಸರು. ಯಾಕೆ ಅಂದ್ರೆ ಹಿಂದೆ ನೋಡಿದ್ದು ಒಂದು ಅರ್ಥ, ಅವರ ಮನಸ್ಸಿಗೆ ಅಭಿಮಾನಿ ದೇವತೆ ಅಂತ, ಇದು ಒಂದು ಅರ್ಥ. ಇನ್ನೊಂದು ಉಮಯ ಸಹಿತ ಸೋಮಹ ಅಂತ. ಪಾರ್ವತಿ ದೇವಿಗೆ ಉಮಾ ಎಂಬುದಾಗಿ ಹೆಸರು. ಆ ಉಮಾ, ಅವಳಿಗೆ ಉಮಾ ಎಂಬುದಾಗಿ ಯಾಕೆ ಹೆಸರು ಬಂತು ಅಂತ ಹೇಳಿದ್ರೆ, ನಾವು ಹರಿವಂಶ ಪುರಾಣದಲ್ಲಿ ಕೇಳುತ್ತೇವೆ. ಅವಳಿಗೆ ಅಪರ್ಣ ಎಂಬುದಾಗಿ ಮೊದಲು ಇಟ್ಟಂತಹ ಹೆಸರು ಅಂತೆ. ಅಂದ್ರೆ ಅವರು ಒಟ್ಟು 3 ಜನ ಸಹೋದರಿಯರು, ಅಪರ್ಣ, ಏಕಪರ್ಣ, ಏಕಪಾಟಲ ಅಂತ. ಆ 3 ಜನರು ಕೂಡ ತಪಸ್ ಮಾಡ್ತಾರೆ ಅಂತೆ. ಏಕಪರ್ಣ ದಿವಸಕ್ಕೆ 1 ಎಲೆಯನ್ನು ಮಾತ್ರ ತಿಂದು ತಪಸ್ ಮಾಡ್ತಾ ಇದ್ದು. ಇನ್ನು ಏಕಪಾಟಲ, ಅವಳು ದಿವಸಕ್ಕೆ ಒಂದೇ ಒಂದು ದಾಸವಾಳದ ಹೂವನ್ನು ತಿಂದು ತಪಸ್ ಮಾಡ್ತಾ ಇದ್ಲು. ಈ ಅಪರ್ಣ ಎಲೆಯನ್ನೂ ತಿನ್ನದೆ, ಏನನ್ನೂ ಆಹಾರವನ್ನೇ ಸ್ವೀಕಾರ ಮಾಡದೆ ತಪಸ್ ಮಾಡ್ತಾ ಇದ್ಲು. ಕೊನೆಗೆ ಅವಳ ತಪಸ್ಸಿಗೆ ಮೆಚ್ಚಿ ಮಹರುದ್ರ ದೇವರು ಪ್ರತ್ಯಕ್ಷರಾಗಿ ಮಾ ಎಂಬುದಾಗಿ ಅವರಿಗೆ ಹೇಳ್ತಾರೆ ಅಂತೆ. ಏನು ಉಮಾ ಶಬ್ದಕ್ಕೆ ಅರ್ಥ ಅಂದ್ರೆ, ಉಗ್ರವಾದಂತಹ ಈ ಭಯಾನಕವಾದಂತಹ ತಪಸ್ಸು ಮಾ. ಮಾ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಸಾಕು, ನಿಷೇಧ ಅಂತ. ಅಂದ್ರೆ ಈ ಉಗ್ರವಾದಂತಹ ತಪಸ್ಸನ್ನು ನಿಲ್ಲಿಸು ಎಂಬುದಾಗಿ ಹೇಳ್ತಾರೆ. ಅಂದಿನಿಂದಾಗಿ ಅವಳಿಗೆ ಉಮಾ ಎಂಬುದಾಗಿ ಹೆಸರು ಬರುತ್ತೆ. ಅವಳ ಮೂಲ ಹೆಸರು ಅಪರ್ಣ ಅಂತ. ಪರ್ವತರಾಜನ ಮಗಳಾಗಿದ್ದರಿಂದಾಗಿ ಪಾರ್ವತಿ. ಉಗ್ರವಾದಂತಹ ತಪಸ್ಸನ್ನು ನಿಲ್ಲಿಸು ಅಂತ ಹೇಳಿದ, ಹಾಗಾಗಿ ಅವಳಿಗೆ ಉಮಾ ಎಂಬುದಾಗಿ ಹೆಸರು ಬಂತು. ಹಾಗಾಗಿ ಅಂತಹ ಉಮಯ ಸಹಿತ ಸೋಮಹ ಅಂತ. ಉಮಾದೇವಿಯಿಂದಾಗಿ ಸಹಿತನಾದವನು ಯಾರು? ಮಹರುದ್ರ ದೇವರು. ಹಾಗಾಗಿ ಅವರಿಗೆ ಸೋಮಹ ಅಂತ ಹೆಸರು. ಅಂತಹ ಮಹರುದ್ರ ದೇವರಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. ಅದರಿಂದಾಗಿ ಪರಮಾತ್ಮನಿಗೆ ಸೋಮಹ ಎಂಬುದಾಗಿ ಹೆಸರು. ಇನ್ನು ಸೋಮಹ ಅಂತ ಹೇಳಿದ್ರೆ ಪವಮಾನ, ಹಿಂದೆ ನೋಡಿದಂತೆ ಉತ್ಕೃಷ್ಟವಾದಂತಹ ಜ್ಞಾನ ಉಳ್ಳವನು. ಆ ಪವಮಾನನಲ್ಲಿ ವಾಯುದೇವರಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ.
ಅದರಿಂದಾಗಿ ಪರಮಾತ್ಮನಿಗೆ ಸೋಮಃ ಎಂಬುದಾಗಿ ಹೆಸರು. ಇನ್ನು ಸ್ವಯಂ ಪರಮಾತ್ಮನೇ ಸೋಮ ಅಂತೆ. ಯಾಕೆಂದ್ರೆ ರಮಯ ಸಹಿತ ಸೋಮಃ ಅಂತ ಲಕ್ಷ್ಮೀ ದೇವಿಗೆ ಮಾ ಎಂಬುದಾಗಿ ಅರ್ಥ ಇದೆ, ಹೆಸರಿದೆ. ಹಾಗೆ ಮಯಾ ಸಹಿತ ಸೋಮಃ ಅಂತ ಲಕ್ಷ್ಮೀ ದೇವಿಯಿಂದಾಗಿ ಪರಮಾತ್ಮ ಇದ್ದಾನೆ, ಅದರಿಂದಾಗಿ ಪರಮಾತ್ಮನಿಗೆ ಸೋಮಃ ಎಂಬುದಾಗಿ ಹೆಸರು. ಹೀಗೆ ಸೋಮನಲ್ಲಿ ಅಂದ್ರೆ ಚಂದ್ರನಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ, ಅದರಿಂದಾಗಿ ಸೋಮಃ. ಉಮಾದೇವಿ, ಉಮಾದೇವಿಯಿಂದಾಗಿ ಸಹಿತನಾದವನು ರುದ್ರದೇವರು, ಹಾಗಾಗಿ ಅವರಿಗೆ ಸೋಮ, ಉಮಯ ಸಹಿತ. ಅವರಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ, ಅದರಿಂದಾಗಿ ಸೋಮಃ. ಇನ್ನು ಸೋಮ ಅಂತ ಹೇಳಿದ್ರೆ ಪವಮಾನ ದೇವರು, ವಾಯುದೇವರು, ಅವರಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ, ಅದರಿಂದಾಗಿ ಸೋಮಃ. ಸ್ವಯಂ ತಾನು ಮಾ ಲಕ್ಷ್ಮೀ ದೇವಿಯಿಂದಾಗಿ ಸಹಿತನಾಗಿದ್ದಾನೆ, ಅದರಿಂದಾಗಿ ಪರಮಾತ್ಮನಿಗೆ ಸೋಮಃ ಎಂಬುದಾಗಿ ಹೆಸರು. ಇನ್ನು ಮುಂದಿನ ನಾಮ 408ನೇ ನಾಮ ಪುರುಜಿತ್ ಅಂತ. ಪುರು ಶಬ್ದಕ್ಕೆ ಅರ್ಥ ಶತ್ರುಗಳು ಎಂಬುದಾಗಿ. ಆ ಶತ್ರುಗಳನ್ನು ಗೆದ್ದಂಥವನು ಪರಮಾತ್ಮ, ಅದರಿಂದಾಗಿ ಪರಮಾತ್ಮನಿಗೆ ಪುರುಜಿತ್ ಎಂಬುದಾಗಿ ಹೆಸರು. ಆ ಪರಮಾತ್ಮನ ಅನುಗ್ರಹ ಇದ್ದರೆ ನಾವು ಕೂಡ ಹೊರಗಡೆ ಶತ್ರುಗಳನ್ನು ಗೆಲ್ಲಬಹುದು, ನಮ್ಮ ಒಳಗಡೆನೆ ಇರುವಂತಹ ಕಾಮಕ್ರೋಧಾದಿ ಶತ್ರುಗಳನ್ನು ಗೆಲ್ಲಬಹುದು. ಹಾಗಾಗಿ ಪರಮಾತ್ಮನಿಗೆ ಪುರುಜಿತ್ ಎಂಬುದಾಗಿ ಹೆಸರು. ಇನ್ನು ಮುಂದಿನ ನಾಮ ಪುರು ಸತ್ತಮಃ ಎಂಬುದಾಗಿ. ಪುರು ಸತ್ತಮಃ ಶಬ್ದಕ್ಕೆ ಅರ್ಥ ಪುರ ಅಂತ ಹೇಳಿದ್ರೆ ಈ ನಮ್ಮ ದೇಹ. ಪುರ ಅಂತ ಹೇಳಿದ್ರೆ ಈ ನಮ್ಮ ದೇಹ. ಈ ದೇಹದಲ್ಲಿ ಅನೇಕ ಜನ ವಾಸವಾಗಿದ್ದಾರೆ. ಅನೇಕ ಜನ ತತ್ವಾಭಿಮಾನಿ ದೇವತೆಗಳು ಆಯಾಯ ಒಂದೊಂದು ಅಂಗದಲ್ಲಿ ವಾಸವಾಗಿದ್ದಾರೆ. ಆ ವಾಸವಾಗಿರುವಂತಹ ಎಲ್ಲ ದೇವತೆಗಳಲ್ಲಿ ಸತ್ತಮಃ ಅಂದ್ರೆ ಅತ್ಯಂತ ಶ್ರೇಷ್ಠ ಅಂತ. ಹೇಗೆ ಇಂಗ್ಲಿಷ್ ನಲ್ಲಿ ಗ್ರೇಟ್, ಗ್ರೇಟರ್, ಗ್ರೇಟೆಸ್ಟ್ ಅಂತ ಹೇಳ್ತೀವೋ, ಹಾಗೆ ಸತ್ ಅಂತ ಹೇಳಿದ್ರೆ ಶ್ರೇಷ್ಠ ಅಂತ. ಸತ್ತರ ಅಂತ ಹೇಳಿದ್ರೆ ಸ್ವಲ್ಪ ಶ್ರೇಷ್ಠ, ಅದಕ್ಕಿಂತ ಜಾಸ್ತಿ. ಸತ್ತಮಃ ಅಂತ ಹೇಳಿದ್ರೆ ಸರ್ವೋತ್ತಮ ಅಂತ. ಹಾಗೆ ನಮ್ಮ ದೇಹದಲ್ಲಿ ವಾಸವಾಗಿರುವಂತಹ ಎಲ್ಲ ದೇವತೆಗಳಿಗಿಂತ ಸರ್ವೋತ್ತಮನಾದಂತಹ ವ್ಯಕ್ತಿ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಪುರುಸತ್ತಮಃ ಎಂಬುದಾಗಿ ಹೆಸರು. ಪುರ ಅಂತ ಹೇಳಿದ್ರೆ ಈ ದೇಹ, ಈ ದೇಹದಲ್ಲಿ ವಾಸವಾಗಿರುವಂತಹ ಎಲ್ಲ ತತ್ವಾಭಿಮಾನಿ ದೇವತೆಗಳಿಗಿಂತ ಸರ್ವೋತ್ತಮನಾದವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಪುರುಸತ್ತಮಃ ಎಂಬುದಾಗಿ ಹೆಸರು. ಮುಂದಿನ ನಾಮ ವಿನಯ. ನಾವು ಪರಮಾತ್ಮನಿಗೆ ಇಲ್ಲಿ ತನಕ 509 ನಾಮಗಳಿಂದಾಗಿ ಪ್ರತಿಯೊಂದು ಗುಣಗಳನ್ನು ಹೇಳಿಕೊಂಡು ಬಂದ್ವಿ. ಇಷ್ಟೆಲ್ಲ ಗುಣಗಳು, ಇಷ್ಟೆಲ್ಲ ವೈಭವ ಪರಮಾತ್ಮನಲ್ಲಿ ಇದ್ದರೂ ಕೂಡ ಪರಮಾತ್ಮನಲ್ಲಿ ಕಿಂಚಿತ್ತೂ ಕೂಡ ಅಹಂಕಾರ ಇಲ್ಲ ಅಂತೆ. ಅವನು ವಿನಯ, ಮಹಾ ವಿನಯಶಾಲಿಯಾದಂತಹ ವ್ಯಕ್ತಿ. ಇಷ್ಟೆಲ್ಲಾ ವೈಭವ ಗುಣಗಳಿದ್ದರೂ ಕೂಡ, ಜಗತ್ತಿನ ಆಧಿಪತ್ಯವೇ ಇದ್ದರೂ ಕೂಡ ಪರಮಾತ್ಮ ವಿನಯದ ಗಣಿಯಂತೆ. ಹಾಗಾಗಿ ಪರಮಾತ್ಮನಿಗೆ ವಿನಯ ಎಂಬುದಾಗಿ ಹೆಸರು, ಮಹಾವಿನಯವಂತ ಅಂತ. ಇನ್ನೊಂದು ರೀತಿಯಾದಂತಹ ಅರ್ಥ ವಿ ಅಂತ ಹೇಳಿದ್ರೆ ಗರುಡ, ಅವನಿಂದಾಗಿ ಪರಮಾತ್ಮ ನೀಯತೆ ಎಲ್ಲ ಕಡೆ ಸಂಚಾರ ಮಾಡ್ತಾನೆ. ಹಾಗಾಗಿ ಪರಮಾತ್ಮನಿಗೆ ವಿನಯ ಎಂಬುದಾಗಿ ಹೆಸರು. ಇನ್ನು ವಿ ಅಂತ ಹೇಳಿದ್ರೆ ಜ್ಞಾನಿಗಳು, ವಯ ಅಂತ ಹೇಳಿದ್ರೆ ಜ್ಞಾನಿಗಳು. ಆ ಜ್ಞಾನಿಗಳನ್ನು ಪರಮಾತ್ಮ ನಯತಿ ಕರೆದುಕೊಂಡು ಹೋಗ್ತಾನೆ ಅಂತೆ. ಎಲ್ಲಿಗೆ? ಮೋಕ್ಷಕ್ಕೆ ಜ್ಞಾನಿಗಳನ್ನು ಪರಮಾತ್ಮ ಕರೆದುಕೊಂಡು ಹೋಗ್ತಾನೆ. ಹಾಗಾಗಿ ಪರಮಾತ್ಮನಿಗೆ ವಿನಯ ಎಂಬುದಾಗಿ ಹೆಸರು. ಪರಮಾತ್ಮ ಸ್ವಯಂ ತಾನು ದೊಡ್ಡ ವಿನಯವಂತ, ಹಾಗಾಗಿ ವಿನಯ. ಗರುಡನ ಮೇಲೆ ಕುಳಿತುಕೊಂಡು ಸಂಚಾರ ಮಾಡ್ತಾನೆ, ಅದರಿಂದಾಗಿ ವಿನಯ. ಜ್ಞಾನಿಗಳನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ ಪರಮಾತ್ಮ, ಅದರಿಂದಾಗಿ ಪರಮಾತ್ಮನಿಗೆ ವಿನಯ ಎಂಬುದಾಗಿ ಹೆಸರು. ಇನ್ನು ಮುಂದಿನ ನಾಮ ಜಯ ಅಂತ.
ಜಯ ಶಬ್ದಕ್ಕೆ ಅರ್ಥ ನಾವೆಲ್ಲ ಜಯತಿ ಜಯತಿ ಜಯವಾಗಲಿ ಜಯವಾಗಲಿ ಅಂತ ಹೇಳ್ತಾ ಇರ್ತೇವೆ. ಜಯವಾಗಲಿ ಅಂದ್ರೆ ಏನ್ ಅರ್ಥ? ಅವ್ರೇನು ಸೋತಿ ಬಿಟ್ಟಿದ್ದಾರೆ ಹಾಗಾಗಿ ಜಯವಾಗಲಿ, ಅವರಿಗೆ ಗೆಲ್ಲಲಿ ಅಂತ ಅರ್ಥನ? ಹಾಗಲ್ಲ. ಜಯ ಶಬ್ದಕ್ಕೆ ಎರಡು ಅರ್ಥ. ಇದನ್ನು ಜಯತೀರ್ಥರು ಟೀಕಾಕೃತ್ಪಾದರು ತಮ್ಮ ಗ್ರಂಥದಲ್ಲಿ ಹೇಳ್ತಾರೆ. ಜಯೇ ಜಯಾಭಿಭವಯೋ ಆದ್ಯರ್ಥ್ಯೇ ಸಾ ವಕರ್ಮಕಃ ಉತ್ಕರ್ಷ ಪ್ರಾಪ್ತಿರಾದ್ಯರ್ಥೋ ದ್ವಿತೀಯರ್ಥೆ ಸಕರ್ಮಕಃ ಅಂತ. ಜಯತಿ ಆ ಶಬ್ದಕ್ಕೆ ಎರಡು ಅರ್ಥ ಅಂತೆ. ಒಂದು ಅಭಿಭವ ಅಂದ್ರೆ ಗೆಲ್ಲುತ್ತಾನೆ ಎಂಬುದು ಒಂದು ಅರ್ಥ, ಇನ್ನೊಂದು ಉತ್ಕೃಷ್ಟನಾಗಿದ್ದಾನೆ ಎಂಬುದಾಗಿ ಒಂದು ಅರ್ಥ. ಹಾಗಾಗಿ ನಾವಿವತ್ತು ಪರಮಾತ್ಮನಿಗೆ ಜಯವಾಗಲಿ ಜಯವಾಗಲಿ ಅಂತ ಹೇಳಿದ್ರೆ ಅವನು ಗೆಲ್ಲಲಿ ಗೆಲ್ಲಲಿ ಅಂತ ಅರ್ಥ ಅಲ್ಲ. ಪರಮಾತ್ಮ ಉತ್ಕೃಷ್ಟನಾಗಿದ್ದಾನೆ, ಶ್ರೀಕೃಷ್ಣೋ ವಿಜಯತೆ ಅಂತೆಲ್ಲ ನೋಡ್ತೇವೆ. ಗೋಪಾಲಕೃಷ್ಣ ವಿಜಯತೆ, ವೇದವ್ಯಾಸ ವಿಜಯತೆ ಅಂತ. ಅಂದ್ರೆ ವೇದವ್ಯಾಸ ದೇವರು ಗೆಲ್ಲಿಲಿ ಅಂತ ಅರ್ಥ ಅಲ್ಲ, ವೇದವ್ಯಾಸ ದೇವರು ಉತ್ಕೃಷ್ಟರಾಗಿದ್ದಾರೆ ಎನ್ನುವಂತಹ ಜ್ಞಾನ ನಮಗೆ ಬರಲಿ ಅಂತ. ಹಾಗೆ ಜಯತಿ ಜಯ ಅಂತ ಹೇಳಿದ್ರೆ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಎಂಬುದಾಗಿ ಅರ್ಥ. ಇನ್ನೊಂದು ಅರ್ಥ, ಪರಮಾತ್ಮ ಎಲ್ಲ ಶತ್ರುಗಳನ್ನು ಕೂಡ ಗೆಲ್ಲುತ್ತಾನೆ, ಹಾಗಾಗಿ ಪರಮಾತ್ಮನಿಗೆ ಜಯ ಎಂಬುದಾಗಿ ಹೆಸರು. ಹೀಗೆ ಪರಮಾತ್ಮ ಜಯ, ಉತ್ಕೃಷ್ಟನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಆದ್ದರಿಂದಾಗಿ ಜಯ. ಶತ್ರುಗಳನ್ನು ಪರಮಾತ್ಮ ಗೆಲ್ಲುತ್ತಾನೆ, ಹಾಗಾಗಿ ಪರಮಾತ್ಮನಿಗೆ ಜಯ ಎಂಬುದಾಗಿ ಹೆಸರು. ಇನ್ನು ಮುಂದಿನ ನಾಮ ಸತ್ಯಸಂಧಃ ಎಂಬುದಾಗಿ. ಸಂಧಃ ಶಬ್ದಕ್ಕೆ ಅರ್ಥ ಪ್ರತಿಜ್ಞೆ ಅಂತ. ಪರಮಾತ್ಮನ ಪ್ರತಿಜ್ಞೆ ಯಾವತ್ತೂ ಕೂಡ ಸುಳ್ಳಾಗಿಲ್ಲ. ಪರಮಾತ್ಮನ ಪ್ರತಿಯೊಂದು ಪ್ರತಿಜ್ಞೆಯು ಕೂಡ ಅದು ಸತ್ಯವಾಗಿ ಇದೆ. ಇಂತಹ ಸತ್ಯವಾದಂತಹ ಪ್ರತಿಜ್ಞೆ ಉಳ್ಳವನು ಪರಮಾತ್ಮ, ಹಾಗಾಗಿ ಪರಮಾತ್ಮನಿಗೆ ಸತ್ಯಸಂಧಃ ಎಂಬುದಾಗಿ ಹೆಸರು. ಇನ್ನು ಮುಂದಿನ ನಾಮ ದಾಶಾರ್ಹ ಎಂಬುದಾಗಿ. ದಾಶಾರ್ಹ ಶಬ್ದಕ್ಕೆ ಅರ್ಥ ದಶಾರ್ಹರು ಅಂತ ಹೇಳಿದ್ರೆ ಯಾದವರು. ಯಾದವರಿಗೆ ದಶಾರ್ಹ ಎಂಬುದಾಗಿ ಹೆಸರು. ಆ ದಶಾರ್ಹರ ಕುಲದಲ್ಲಿ ಅಂದ್ರೆ ಯಾದವರ ಕುಲದಲ್ಲಿ ಪರಮಾತ್ಮ ಅವತಾರ ಮಾಡಿದ್ದಾನೆ, ಹಾಗಾಗಿ ಪರಮಾತ್ಮನಿಗೆ ದಾಶಾರ್ಹ ಎಂಬುದಾಗಿ ಹೆಸರು. ಇನ್ನೊಂದು ರೀತಿಯಾದಂತಹ ಅರ್ಥ ದಾಶಾರ್ಹ ಅಂತ ಹೇಳಿದ್ರೆ, ದಾಶ ಅಂತ ಹೇಳಿದ್ರೆ ಈ ಅಂಬಿಗರು, ಮೀನುಗಾರರು, ಮೀನುಗಾರರಿಗೆ ದಾಶಕುಲ ಅಂತ ಹೆಸರು. ಪರಮಾತ್ಮ ದಾಶ ಸ್ತ್ರೀಯಲ್ಲಿ ಹುಟ್ಟಿದಂತಹ ವ್ಯಕ್ತಿ ಅಂತ. ನಾವು ವೇದವ್ಯಾಸ ದೇವರ ಚರಿತ್ರೆಯನ್ನು ಕೇಳಬೇಕಾದ್ರೆ ವೇದವ್ಯಾಸ ದೇವರು ಹುಟ್ಟಿದ್ದು ಸತ್ಯವತಿ ದೇವಿಯಲ್ಲಿ. ಆ ಸತ್ಯವತಿ ಯಾರು? ಒಬ್ಬ ಬೆಸ್ತನ ಮಗಳು, ಅರ್ಥಾತ್ ಮೀನುಗಾರನ ಮಗಳು. ಅವರಿಗೆ ದಾಶ ಎಂಬುದಾಗಿ ಹೆಸರು. ಹಾಗಾಗಿ ಪರಮಾತ್ಮ ದಾಶಾರ್ಹ, ದಾಶಕನ್ಯೆಯಲ್ಲಿ ಸತ್ಯವತಿ ದೇವಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿ ಎಂಬುದಾಗಿ ಇನ್ನೊಂದು ರೀತಿಯಾದಂತಹ ಅರ್ಥ. ಇನ್ನೊಂದು ಅರ್ಥ ದಾಶಾರ್ಹ ಶಬ್ದಕ್ಕೆ ದಶ ಗುಣಗಳು ಇರುವಂತಹ ವ್ಯಕ್ತಿಯಲ್ಲಿ ಅಂತರ್ಯಾಮಿಯಾಗಿರುವವನು ಅಂತ. ಏನು ದಶಗುಣಗಳು, 10 ಗುಣಗಳು ಅಂತ ಹೇಳಿದ್ರೆ ಭಕ್ತಿ, ಜ್ಞಾನ, ವೈರಾಗ್ಯ, ಪ್ರಜ್ಞ, ಮೇಧ, ಧೃತಿ, ಸ್ಥಿತಿ, ಯೋಗ, ಪ್ರಾಣ ಮತ್ತು ಬಲ. ಇದು 10 ಗುಣಗಳಂತೆ. ಈ 10 ಗುಣಗಳು ಯಾರಲ್ಲಿ ಇವೆ? ವಾಯುದೇವರಲ್ಲಿ ಇವೆ. ಅಂತಹ 10 ಗುಣಗಳಿಂದ 10 ವಿಶೇಷವಾದಂತಹ ಗುಣಗಳಿಂದ ಕೂಡಿದಂತಹ ವ್ಯಕ್ತಿ ಹೌದು ದಾಶಾರ್ಹ. ಅಂದ್ರೆ ವಾಯುದೇವರು, ಅವರಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ, ಹಾಗಾಗಿ ಪರಮಾತ್ಮನಿಗೆ ದಾಶಾರ್ಹ ಎಂಬುದಾಗಿ ಹೆಸರು. ಇನ್ನು ಪರಮಾತ್ಮ ಮೋಕ್ಷವನ್ನು ಕೊಡುತ್ತಾನೆ, ಅದರಿಂದಾಗಿ ದಹ. ತಾನು ಆನಂದ ಸ್ವರೂಪಿಯಾಗಿದ್ದಾನೆ, ಅದರಿಂದಾಗಿ ಶಹ. ಹೀಗೆ ದಾಶಹ. ಮತ್ತೆ ಇನ್ನೇನು ಉಳಿತು? ಅರ್ಹಃ ಅಂತ ಉಳಿತು. ಅರ್ಹಃ ಶಬ್ದಕ್ಕೆ ಅರ್ಥ ಅರಿಹಂತೃತ್ವಾತ್ ಅರ್ಹಃ ಅಂತ.
ಅರಿ ಅಂತ ಹೇಳಿದ್ರೆ ಶತ್ರುಗಳು, ಅವರನ್ನು ಹಂತ್ರ ಕೊಲ್ಲುತ್ತಾನೆ, ಆದ್ದರಿಂದಾಗಿ ಅರ್ಹ. ಹೀಗೆ ನಮಗೆಲ್ಲರಿಗೂ ಕೂಡ ಮೋಕ್ಷವನ್ನು ಕೊಡುವಂತಹ ಆನಂದ ಸ್ವರೂಪಿಯಾದಂತಹ ನಮ್ಮೆಲ್ಲರ ಶತ್ರುಗಳನ್ನು ನಾಶ ಮಾಡುವಂತಹ ವ್ಯಕ್ತಿ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ದಾಶಾರ್ಹ ಎಂಬುದಾಗಿ ಹೆಸರು. ಹೀಗೆ ದಾಶಾರ್ಹರು ಅಂತ ಹೇಳಿದ್ರೆ ಯಾದವರು, ಅವರ ಕುಲದಲ್ಲಿ ಹುಟ್ಟಿದವನು ಪರಮಾತ್ಮ ಕೃಷ್ಣನಾಗಿ, ಹಾಗಾಗಿ ದಾಶಾರ್ಹ. ಇನ್ನು ದಾಶಕನ್ಯೆ ಸತ್ಯವತಿ ದೇವಿಯಲ್ಲಿ ಪರಮಾತ್ಮ ವೇದವ್ಯಾಸನಾಗಿ ಅವತಾರ ಮಾಡಿದ, ಹಾಗಾಗಿ ದಾಶಾರ್ಹ. ಇನ್ನು ಭಕ್ತಿ, ಜ್ಞಾನ, ವೈರಾಗ್ಯ, ಪ್ರಜ್ಞ, ಮೇಧ, ಧೃತಿ, ಸ್ಥಿತಿ, ಯೋಗ, ಪ್ರಾಣ, ಬಲ, ಈ 10 ಗುಣಗಳು ವಿಶೇಷವಾಗಿ ವಾಯುದೇವರಲ್ಲಿ ಇವೆ. ಅಂತಹ ವಾಯುದೇವರಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ, ಆದ್ದರಿಂದಾಗಿ ದಾಶಾರ್ಹ. ಇನ್ನು ಮೋಕ್ಷವನ್ನು ಕೊಡುತ್ತಾನೆ, ಆದ್ದರಿಂದಾಗಿದ್ದ ಶ ಅಂತ ಹೇಳಿದ್ರೆ ಆನಂದ ಸ್ವರೂಪಿಯಾಗಿದ್ದಾನೆ, ಹಾಗಾಗಿ ದಾಶ. ಅರಿಹಂತೃ ನಮ್ಮ ಶತ್ರುಗಳನ್ನು ನಾಶ ಮಾಡ್ತಾನೆ, ಹಾಗಾಗಿ ಅರ್ಹ. ಹೀಗೆ ಎರಡೂ ಸೇರಿ ದಾಶಾರ್ಹ, ಮೋಕ್ಷವನ್ನು ಕೊಡುವಂತಹ ಆನಂದ ಸ್ವರೂಪಿಯಾದಂತಹ ನಮ್ಮ ಶತ್ರುಗಳನ್ನು ನಾಶ ಮಾಡುವಂತಹ ವ್ಯಕ್ತಿ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ದಾಶಾರ್ಹ ಎಂಬುದಾಗಿ ಹೆಸರು. ಇನ್ನು ಕೊನೆಯ ನಾಮ ಸಾತ್ವತಾಂ ಪತಿಹಿ ಎಂಬುದಾಗಿ. ಸಾತ್ವತಾಂ ಪತಿಹಿ ಶಬ್ದಕ್ಕೆ ಅರ್ಥ ನಾವು ಹಿಂದೆ ನೋಡಿದಂತೆ ದಾಶಾರ್ಹ ಎಂಬುದಾಗಿ ಯಾದವರಿಗೆ ಹೆಸರು, ಇದು ಸಮಸ್ತ ಯಾದವರಿಗೆ ಹೆಸರು. ಅದರಲ್ಲಿ ಒಂದು ಪಂಗಡ, ಕೃಷ್ಣ ಅವತಾರ ಮಾಡಿದ ಒಂದು ಕುಲ ಏನಿತ್ತಲ್ಲ, ಆ ಕುಲಕ್ಕೆ ಸಾತ್ವತ ಕುಲ ಎಂಬುದಾಗಿ ಹೆಸರಂತೆ. ಕೃಷ್ಣ ಅವತಾರ ಮಾಡಿದಂತಹ ವಂಶಕ್ಕೆ ಸಾತ್ವತ ವಂಶ, ಆ ಯಾದವರಲ್ಲಿ ಇನ್ನೊಂದು ವಂಶ. ಅಂತಹ ಸಾತ್ವತಾಂಪತಿ, ಸಾತ್ವತ ವಂಶದಲ್ಲಿ, ಯಾದವ ವಂಶದಲ್ಲಿ ಅವತಾರ ಮಾಡಿದಂತಹ ವ್ಯಕ್ತಿ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಸಾತ್ವತಾಂ ಪತಿಹಿ ಎಂಬುದಾಗಿ ಹೆಸರು. ಇನ್ನೊಂದು ಅರ್ಥ ಸಾತ್ವತ ಅಂತ ಹೇಳಿದ್ರೆ ಸತ್ವಗುಣವುಳ್ಳವರು, ಅರ್ಥ ಸಾತ್ವಿಕರು. ಯಾರು ಸಾತ್ವಿಕರೋ ಅವರಿಗೆ ಪರಮಾತ್ಮ ಪತಿಹಿ, ಒಡೆಯ. ಹಾಗಾಗಿ ಪರಮಾತ್ಮನಿಗೆ ಸಾತ್ವತಾಂ ಪತಿಹಿ ಎಂಬುದಾಗಿ ಹೆಸರು. ಹೀಗೆ ಸಾತ್ವತ ಕುಲದಲ್ಲಿ ಯಾದವರ ವಂಶದಲ್ಲಿ ಅವತಾರ ಮಾಡಿದಂತಹ ವ್ಯಕ್ತಿ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಸಾತ್ವತಾಂ ಪತಿಹಿ ಎಂಬುದಾಗಿ ಹೆಸರು. ಇನ್ನು ಸತ್ವಗುಣವುಳ್ಳವರು, ಸಾತ್ವಿಕರಿಗೆ ಪರಮಾತ್ಮ ಒಡೆಯ, ಅವರಿಗೆ ನಿಯಾಮಕ. ಹಾಗಾಗಿ ಪರಮಾತ್ಮನಿಗೆ ಸಾತ್ವತಾಂ ಪತಿಹಿ ಎಂಬುದಾಗಿ ಹೆಸರು. ಹೀಗೆ ಒಟ್ಟು 10 ನಾಮಗಳು: ಸೋಮಪಃ, ಅಮೃತಪಃ, ಸೋಮಃ, ಪುರುಜಿತ್, ಪುರುಷೋತ್ತಮಃ, ವಿನಯಃ, ಜಯಃ, ಸತ್ಯಸಂಧಃ, ದಾಶಾರ್ಹ, ಸಾತ್ವತಾಂ ಪತಿಹಿ ಎಂಬುದಾಗಿ ಈ ಒಂದು 54ನೇ ಶ್ಲೋಕದಲ್ಲಿ ಪರಮಾತ್ಮನ 10 ನಾಮಗಳ ಚಿಂತನೆ ಎಂಬುದು ಇದೆ. ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣಮಸ್ತು.